ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸಿಂಧು, ಈ ರವಿಶಂಕರ್ನ ನಾವಿವಾಗ ಹೇಗೆ ನಂಬಿಸೋದು? ಹೌದು ಅಕ್ಕ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದು ನಮಗೆ ಸಾಥ್ ಕೊಟ್ಟಂಗೆ. ಅಲ್ಲಿವರೆಗೆ ಕಾಯೋದು ತುಂಬ ಕಷ್ಟ. ಈ ಚಾನ್ಸ್ನ ಅಭಿ ಯೂಸ್ ಮಾಡಿಕೊಂಡು ನಮ್ಮನ್ನು ಮುಳುಗಿಸ್ಬೋದು. ಹೌದು ಬೇಬಿ, ನಾವೇ ಏನಾದರೂ ಮಾಡಬೇಕೀಗ. ಅಕ್ಕ, ಇನ್ನು ಉಳಿದಿರೋದು ಒಂದೇ ದಾರಿ. ಈ ಮನೆ ಉರಿಬೇಕು, ನಾವದರಲ್ಲಿ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು. ಅಲ್ಲ ಬೇಬಿ, ಏನು ಹಾಗಂದ್ರೆ? ಅಭಿ ಕಂಡ್ರೆ ಈ ಮನೆಯಲ್ಲಿ ಎಲ್ಲರಿಗೂ ಅಷ್ಟಕ್ಕಷ್ಟೆ. ಅಭಿ ಪ್ರೀತಿ ಲವ್ ಮಾಡ್ತಿರೋ ವಿಷಯನ ಜೈರಾಮ್ ಅಂಕಲ್ಗೆ ಹೇಳ್ಬಿಡೋಣ. ಮುಂದಿನ ದಿನ ಅವರೇ ನೋಡ್ಕೋತಾರೆ. ಸಿಂಧು, ನಾವು ಆಲ್ರೆಡಿ ಈ ವಿಷಯನ ಮಾವನ್ಗೆ ಹೇಳಿದ್ದೀವಿ. ಮಾವನು ಪ್ರೀತಿ ಹತ್ರ ನೇರವಾಗಿ ಮಾತಾಡಿದ್ದಾರೆ. ಮತ್ತೆ ನಾವು ಇದೇ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ಆದರೆ ಅಭಿ ಪ್ರೀತಿ ಏನಾದರೂ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರೆ ಅದನ್ನು ತೋರಿಸಿ ಏನಾದರೂ ಮಾಡ್ಬೋದು. ಬರೀ ನಾವೇ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಬೇಬಿ. ಮೊದಲೇ ಮಾವನಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಇನ್ನು ನಿನ್ನ ಮಾತು ನಂಬ್ತಾರಾ? ಹಾಗಾದ್ರೆ ಏನು ಮಾಡೋದಕ್ಕ? ಹಲೋ ಗಣೇಶ್, ಅಲ್ಲಿ ಶಶಾಂಕ್ ಇದ್ದಾನಾ? ಓ ಇಲ್ವಾ, ಅವನ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವನು ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡಬೇಕು ಅಂತ ಹೇಳಿ, ಅರ್ಜೆಂಟು. ಅವನು ಜರ್ಮನಿಗೆ ಹೊರಡಬೇಕು ಇಮಿಡಿಯೇಟಾಗಿ. ಅಕ್ಕ, ಸದ್ಯಕ್ಕೆ ಅಭಿನೇ ಕಳ್ಸೋ ಹಾಗೆ ಮಾಡಿದ್ರೆ? ಸುಮ್ಮನಿರು ಸಿಂಧು, ನನ್ನ ಹಸ್ಬೆಂಡ್ಗೆ ಚಾನ್ಸ್ ಮಿಸ್ ಆಗುತ್ತೆ. ಇದೇ ನೆಪ ಮಾಡಿಕೊಂಡು ನಾನು ಶಶಾಂಕ್ ಜೊತೆಲಿ ಹೋಗಿ ಬರ್ತೀನಿ. ಅಕ್ಕ ಪ್ಲೀಸ್, ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅಭಿ ಇಲ್ಲೇ ಇದ್ರೆ ಒಂದಲ್ಲ ಒಂದು ದಿವಸ ಪ್ರೀತಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತಾನೆ. ಆಮೇಲೆ ನಾವು ಎಷ್ಟೇ ಬಾಯ್ ಬಡ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಅಭಿ ಜರ್ಮನಿಗೆ ಹೋದ್ರೆ ನಮ್ಗೇನು ಲಾಭ? ತಕ್ಷಣಕ್ಕೆ ಅಭಿ ಇರಲ್ಲ. ಆ ಟೈಮಲ್ಲಿ ರಾಜೇಶನ್ನ ಹಿಡ್ದು ಹಾಕಿ ಪ್ರೀತಿಗೆ ಗಂಟು ಹಾಕಿಸ್ಬಿಡೋಣ. ಆಮೇಲೆ ಅವನು ವಾಪಸ್ ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ. ಓಹೋ, ನಿಂದು ಬರೀ ಅಭಿನ್ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಅಲ್ಲ, ಇಡೀ ಮನೆನೇ ಮುಳುಗ್ಸೋ ಪ್ಲಾನಲ್ಲಿ ಇದೆಯಾ? ನನಗೂ ನಿನಗೂ ತೊಂದರೆ ಆಗದೆ ಹೋದ್ರೆ ಯಾರು ಮುಳುಗಿದ್ರೆ ನಮ್ಗೇನಲ್ವಾ ಅಕ್ಕ? ಓಕೆ ಸರಿ ಬಾ. ಮಾವ, ಅದು ಏನೋ ಮಾತಾಡಬೇಕಿತ್ತು. ಏನೋ ನೀವು ಶಶಾಂಕ್ನ ಜರ್ಮನಿಗೆ ಕಳ್ಸೋದ್ರ ಬಗ್ಗೆ ಮಾತಾಡ್ತಿದ್ರಿ. ಹೌದು, ಬಟ್ ದಟ್ ಇಸ್ ಪ್ರೊಫೆಷನಲ್. ಅದಕ್ಕೆ ನೀವು ಮಾತಾಡ್ತಿರೋದಕ್ಕೆ ಏನು ಸಂಬಂಧ? ಏನಿಲ್ಲ ಮಾವ, ನಾವು ಅಭಿಗೆ ಯಾವತ್ತೂ ಚಾನ್ಸೇ ಕೊಟ್ಟಿಲ್ಲ, ಅದಕ್ಕೆ. ನಾನು ಮಾತಾಡಿದ್ರೆ ಚಿಕ್ಕ ಬಾಯಿ ದೊಡ್ಡ ಮಾತಾಗತ್ತೆ. ಇಷ್ಟು ದಿನ ಆಗಿದೆ, ಅಭಿಗಿಂತ ಎಕ್ಸ್ಪೋಜರ್ ಸಿಗ್ಬೇಕಲ್ವಾ? ನೀವಿದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಇನ್ ಎನಿ ಕೇಸ್ ನಿಮಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಇದು. ನಂಗೆ ಗೊತ್ತು ಮಾವ, ನಿಮ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ. ನಾನು ನಿಮ್ಮ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಅಭಿಗೆ ಮುಂದುವರಿಯೋಕ್ಕೆ ಅಂತ ಒಂದು ಚಾನ್ಸ್ ಕೂಡ ಸಿಕ್ಕಿಲ್ಲ.
ಅವನಿಗೆ ಬೇಜಾರಾಗಲ್ವಾ? ಅಭಿಗೆ ನಿಮ್ಮ ಕಂಪ್ನಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಗೊತ್ತಿದ್ರು ಅವನಿಗೊಂದು ಚಾನ್ಸ್ ಕೊಟ್ಟಿದ್ದೀರಾ. ಅಂಥದ್ರಲ್ಲಿ ಇವಾಗ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ? ಸಾರಿ, ನಾನು ನಿಮಗೆ ಉತ್ತರ ಕೊಡಬೇಕಾಗಿಲ್ಲ. ಇದು ನಮ್ಮ ಕಂಪ್ನಿಗೆ ಸಂಬಂಧಪಟ್ಟ ವಿಷಯ, ಮನೆದಲ್ಲ. ಐ ಕ್ಯಾನ್ ಜಡ್ಜ್ ಪೀಪಲ್. ಅಭಿಗೆ ಯಾವಾಗ ಚಾನ್ಸ್ ಕೊಡಬೇಕು, ಕೊಡಬಾರ್ದು ನನಗೆ ಗೊತ್ತಿದೆ. ಸೊ ನೀವು ತಲೆ ಕೆಡಿಸ್ಕೋಬೇಡಿ, ಓಕೆ? ಛೇ, ಹೇಗಾಯ್ತು ನೋಡು. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಹೇಗೆ ಅವಮಾನ ಆಯ್ತು ನಮಗೆ. ನನಗೇನು ಗೊತ್ತಿತ್ತಕ್ಕ ನಿಮ್ಮ ಮಾವ ಈ ಥರ ಮಾತಾಡ್ತಾರೆ ಅಂತ. ಈಗ ಏನು ಮಾಡೋದು? ನನಗಂತೂ ತಲೆನೇ ಓಡ್ತಿಲ್ಲ. ಹೇಗಾದರೂ ಮಾಡಿ ಅಭಿನ ಕಳ್ಸಿದ್ರೇನೆ ಒಳ್ಳೇದು. ಶಶಾಂಕ್ ಹತ್ರ ಮಾವನಿಗೆ ಹೇಳ್ಸಿದ್ರಾಯ್ತು, ಆಗ ಅವರು ಒಪ್ಕೋತಾರೆ. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ನನ್ನ ಕೆಲಸ ಆದಂಗೆ. ನಾನು ರವಿಶಂಕರ್ನ ಮೊದಲು ನಂಬೋ ಹಾಗೆ ಮಾಡ್ಕೋಬೇಕು, ಆಮೇಲೆ ಉಳಿದಿದ್ದು ತಾನಾಗೇ ಆಗತ್ತೆ. ಪ್ರೀತಿ, ಅಪ್ಪ ಮನೆಗೆ ಬಂದರು. ರಜನಿ ಅದಕ್ಕೆ ಮತ್ತು ಸಿಂಧು ಅಪ್ಪನ ಕಿವಿ ಊದಕ್ಕೆ ಶುರು ಮಾಡಾಯಿತು. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನೀನು ಮತ್ತು ಅಭಿ ಆದಷ್ಟು ಬೇಗ ಅಪ್ಪಂಗೆ ಹೇಳಬೇಕು ಕಣೆ. ಹೇಳಲೇಬೇಡೋದಾ? ಯಾಕೆ, ಭಯನಾ? ಗೊತ್ತಿದ್ರೂ ಹೇಗೆ ಹೇಳ್ಬಿಡೋದು ಅನ್ನಿಸ್ತಿದೆ. ಅಭಿಪ್ರೀತಿ ಹೇಗಿರುತ್ತಂತ ಗೊತ್ತಾದ ಮೇಲೆ ಅದನ್ನು ಕಳ್ಕೊಳ್ಳೋದು ನನಗೆ ಬೇಕಾಗಿಲ್ಲ. ಈಗಲೇ ಹೇಳಿಬಿಟ್ರೆ ಇಬ್ಬರನ್ನ ಬೇರೆ ಮಾಡ್ತಾರೆ. ಅಭಿ ದೂರ ಆಗಿ ಹೋಗ್ತಾನೆ, ನಾನು ಪ್ರೀತಿನ ಕಳ್ಕೊತೀನಿ. ಮತ್ತ್ಯಾಕೆ ಹೇಳೋ ಧೈರ್ಯ? ನಾನು ಬೇಡ ಅಂದರೂ ನೀವಿಬ್ಬರು ಕೇಳ್ತಿಲ್ವಲ್ಲ. ಕಳ್ಕೊಂಡ್ರು ನೇರವಾಗಿದ್ವಿ ಅಂತ ನೆಮ್ಮದಿ ಇರುತ್ತೆ. ಕದ್ದು ಮುಚ್ಚಿ ಮದುವೆ ಆದವ್ರ ಪಾಡು ನೋಡಿಲ್ವಾ? ಆಮೇಲೆ ಎಲ್ಲರೂ ಬೇಕು ಅನಿಸಿದಾಗ ಯಾರೂ ಮರ್ಯಾದೆ ಕೊಡಲ್ಲ. ಕಳ್ಳರಾಗಿ ನೋಡಿ ಬೇಕಾಬಿಟ್ಟಿ ನೋಡ್ತಾರೆ. ಆ ಅವಮಾನ ಸಹಿಸೋಕ್ಕಾಗಲ್ಲ ಶಾಲು. ನೀನು ನೇರವಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪ್ರೀತಿ. ಅದಕ್ಕೆ ನೀನು ಅಭಿ ಮನೆಯವ್ರ ಹತ್ರ ಹೇಳೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಹಾಗೆ ಬೇಡ. ಅಭಿನ ಪಡ್ಕೊಳ್ಳೋಕ್ಕೆ ನಾನು ತಯಾರಾಗಿಬಿಟ್ಟಿದ್ದೆ. ಈಗ ಅವನನ್ನು ಕಳ್ಕೋಬೇಕಾಗತ್ತೆ ಅನ್ನೋದು ತುಂಬ ದುಃಖ ಕೊಡ್ತಿದೆ. ತಡಿ, ಅಭಿಗೆ ಫೋನ್ ಮಾಡೋಣ. ಹೇಳಿ ಶಾಲಿನಿ. ಅಭಿ, ಅಪ್ಪ ಮನೆಗೆ ಬಂದಿದ್ದಾರೆ. ಎಲ್ಲಿದ್ರು ಬೇಗ ಬಾ. ನೀವಿಬ್ರು ಅಪ್ಪನ ಹತ್ರ ಇವತ್ತೆಲ್ಲ ಹೇಳಬೇಕು. ಇಲ್ಲಾಂದ್ರೆ ನಿಮಗೆ ಶತ್ರುಗಳು ತುಂಬ ಇದ್ದಾರೆ ಅಂತ ಗೊತ್ತು ತಾನೆ. ಅಭಿ, ಇನ್ನೊಂದ್ಸತಿ ಸರಿಯಾಗಿ ಯೋಚನೆ ಮಾಡು. ಪ್ರೀತಿ ಇಲ್ಲಿ ಅವಾಗಲೇ ನೆಗೆಟಿವ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಕೊಡು ಅವಳಿಗೆ. ಭಯನಾ? ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿರೋದ್ರಿಂದ ಸ್ವಲ್ಪ ಭಯನೇ. ಹಂಗಂತ ಏನು ಹೇಳದೇ ಇದ್ರೆ ಸರಿನಾ? ತಪ್ಪು. ಆದರೆ ನಮ್ಮದು ತಪ್ಪಾ? ಇಲ್ಲ, ಅದಕ್ಕೆ ಹೆದರ್ಕೋಬಾರ್ದು. ನನಗೆ ಬೇರೆಯವ್ರ ಹೆದರಿಕೆ ಅಲ್ಲ ಅಭಿ, ನಿನ್ನನ್ನು ಕಳ್ಕೊಳ್ಳೋ ಭಯ.
ನಮ್ಮ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ಓಕೆ? ಪಾಸಿಟಿವ್ ಆಗಿರೋಕೆ ಆಗ್ತಿಲ್ಲ ಅಭಿ. ನಿಮ್ಮಪ್ಪ ಎಚ್ಚರಿಕೆ ಕೊಟ್ಟಂಗೆ ಮಾತಾಡಿದ್ರು ಅವತ್ತು. ಇಷ್ಟಾದರೂ ಏನಾಯ್ತು ಹೇಳು? ನೀನು ನಿನ್ನ ಪ್ರೀತಿನ ಮುಚ್ಚಿಡಕ್ಕಾಯ್ತಾ? ನಾವಿಬ್ರು ಒಟ್ಟಿಗೆ ಜೀವನ ಮಾಡಬೇಕು ಅಂತಿರೋರು ಪ್ರೀತಿ. ಜನ ಈಗ ಏನೇನೋ ಯೋಚನೆ ಮಾಡಿ ನಮಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು, ಆದರೆ ನಾಳೆ ನಮ್ಮನ್ನ ಒಪ್ಪೇ ಒಪ್ತಾರೆ. ಎಲ್ಲರೂ ಒಪ್ಪೋ ಹಾಗಾಗ್ಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ಡೋಂಟ್ ವರಿ ಪ್ರೀತಿ, ಈಗಷ್ಟೇ ನಿಮ್ಮ ಅಪ್ಪಂಗೆ ಹೇಳ್ಬಿಡೋಣ ಅಂತಿದ್ದೆ, ಆದರೆ ಆಗಲೇ ಇಲ್ಲ. ನಾನು ಬರ್ತೀನಿ, ಅದೇನಾಗತ್ತೋ ಒಟ್ಟಿಗೆ ಫೇಸ್ ಮಾಡೋಣ. ಪ್ರೀತಿ, ನೀನಲ್ದೆ ನನ್ನ ಜೀವನದಲ್ಲಿ ಬೇರೆ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ. ಬಾ ಹೇಳ್ಬಿಡೋಣ. ಹೀಗಲ್ಲ, ಫುಲ್ಲು ಜೋಶಲ್ಲಿ ಹೇಳಬೇಕು. ನಾಳೆನೇ ನಮ್ಮ ಮದುವೆಗೆ ಎಲ್ಲರೂ ಒಪ್ಕೊಂಬಿಟ್ಟಿರಿ ಅನ್ನೋಷ್ಟು ಜೋಶಲ್ಲಿ ಹೇಳಬೇಕು. ಹೇಳು. ಬೇಗ ಬಾ, ಎಲ್ಲ ಒಳ್ಳೇದಾದ್ರೆ ಸಾಕು. ಅದು ನನ್ನ ಪ್ರೀತಿ ನಿನಗೆ ಜೀವನ ನಡೆಸೋ ತಾಕತ್ತು ಕೊಡಬೇಕು, ಅಳೋ ಹಾಗೆ ಮಾಡಬಾರ್ದು, ಓಕೆನಾ? ಬಾಯ್ ಪ್ರೀತಿ. ಬಾಯ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಚ್ಯುತ, ಅದೇನು ವಿಷಯ ಮಾತಾಡಬೇಕು ಅಂದೆ? ಒಂದು ವಿಷಯ ತಲೆನಲ್ಲಿ ಕೊರಿತಾ ಇತ್ತು. ನಿನ್ನ ಹತ್ರ ಮಾತಾಡಿದ್ಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ನಿನ್ನನ್ನು ಕರೆಸ್ದೆ. ಹೇಳು. ಬಾ ಕೂತ್ಕೋ. ನಾನು ನೇರವಾಗಿ ಕೇಳ್ತೀನಿ, ನೀನು ನೇರವಾಗಿ ಉತ್ತರ ಕೊಡ್ತೀಯ ಅಂತ ಗೊತ್ತು. ನೀನು ಇವತ್ತೇ ನನ್ನ ಹತ್ರ ಹೀಗೆ ಮಾತಾಡ್ತಿರೋದು. ಏನಾಗಿದೆ ಹೇಳು. ಈಗ ಶಶಾಂಕ್ ಜರ್ಮನಿಗೆ ಹೋಗಿ ಸೆಮಿನಾರ್ ಅಟೆಂಡ್ ಮಾಡಿ ನಮ್ಮ ಕಂಪ್ನಿ ಪ್ರೊಫೈಲ್ನ ಪ್ರೊಜೆಕ್ಟ್ ಮಾಡಿ ಪ್ರಾಜೆಕ್ಟ್ ಆರ್ಡರ್ ತರೋದು ಅಂತ ಇತ್ತು ಅಲ್ವಾ? ಹೌದು. ಅಭಿ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ನೀನು ಹೀಗೆ ಯೋಚನೆ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಭಿ ಬಗ್ಗೆ ಇಷ್ಟು ನಂಬಿಕೆ ಬೆಳೆದಿದೆ ಅಂದರೆ ಅದರಲ್ಲೇ ಗೊತ್ತಾಗಲ್ವಾ? ನನಗೆ ನೇರ ಉತ್ತರ ಬೇಕು ಅಚ್ಯುತ. ಅಭಿ ಈಗ ಹ್ಯಾಂಡಲ್ ಮಾಡೋಕ್ಕೆ ಕೇಪಬಲ್ ಆಗಿದ್ದಾನೆ. ಶಶಾಂಕ್ಗಿಂತ ಒಂದು ಕೈ ಮೇಲು ಅಂತ ಹೇಳ್ತೀನಿ. ಸಾರಿ, ನಿಮ್ಮ ಮಕ್ಕಳಲ್ಲಿ ತಾರತಮ್ಯ ಮಾಡ್ತಾ ಇದ್ದೀನಿ ಅಂತಲ್ಲ. ಶಶಾಂಕ್ ಸ್ವಲ್ಪ ಶ್ರೂಡ್, ಆದರೆ ಅಭಿ ಇಸ್ ಹ್ಯೂಮನ್. ಅವನಿಗೆ ಯಾರ ಹತ್ರ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತು. ಮುಂಚಿನ ಥರ ಅಲ್ಲ ಅವನು. ಅವನು ವರ್ಕ್ ಮಾಡೋ ಸ್ಟೈಲ್ ನೋಡಿ ನನಗೆ ಶಾಕ್ ಆಗಿದೆ. ಜರ್ಮನಿ ವಿಷಯನೂ ಅಷ್ಟೇ, ಅವನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಶಶಾಂಕ್ಗಿಂತ ಚೆನ್ನಾಗಿ ಅಂತ ನಾನು ಹೇಳಬಲ್ಲೆ. ಯಾಕೆ? ಅಭಿನ್ ಕಳಿಸೋ ಯೋಚನೆ ಇದೆಯಾ? ಅದು ರಜನಿ ಒಂದು ಮಾತು ಹೇಳಿದ್ರು, ನಾವು ಯಾವಾಗಲೂ ಶಶಾಂಕನ್ ಕಳಿಸ್ತೀವಿ, ಅಭಿನ್ ಒಂದು ಸತಿ ಕಳಿಸಿದ್ರೆ ಹೇಗೆ ಅಂತ. ಅವ್ರಿಗೆ ಉತ್ತರ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆದರೆ ಆ ವಿಷಯ ಮನಸ್ಸಲ್ಲೇ ಕೊರೆಯಕ್ಕೆ ಶುರು ಆಯಿತು. ನನಗೆ ಗೊತ್ತು ಅದು ರಿಸ್ಕ್ ಅಂತ, ಆದರೆ ಅವನು ಕಾನ್ಫಿಡೆಂಟ್ ಆಗಿರ್ತಾನೆ, ಅದ್ರ ಬಗ್ಗೆ ಯೋಚನೆ ಬೇಡ. ಅವನು ನಿಜವಾಗ್ಲೂ ಕೇಪಬಲ್. ಅವನಿಗೆ ಒಂದ್ಸಲ ನಮ್ಮಿಂದ ಸಪೋರ್ಟ್ ಸಿಗಬೇಕು ಅಷ್ಟೇ. ಓಕೆ ಅಚ್ಯುತ, ನಿನ್ನ ಟ್ರೈನಿಂಗ್ಗೆ ಇದೊಂದು ಸವಾಲ್ ಅಂತ ಇಟ್ಕೊ. ಇಲ್ಲಿ ಅಭಿ ಬಂದ, ನಾನು ನಿರ್ಧಾರ ತಗೊಂಡಿದ್ದೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ.
ಹೆದರ್ಕೋಬೇಡ ಪ್ರೀತಿ, ಅದೇನಾಗುತ್ತೋ ಆಗಲಿ. ಬಾ. ಅಭಿ, ನಾನು ನಿನ್ನ ಕಳ್ಕೋಬಾರ್ದು ಅಷ್ಟೇ. ಎಲ್ಲ ಒಳ್ಳೇದೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇವತ್ತು ಧೈರ್ಯ ಮಾಡಿ ಎಲ್ಲ ಹೇಳ್ಬಿಡೋಣ. ನಿನ್ನ ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ ಪ್ರೀತಿ, ಆದರೆ ಇನ್ನೂ ಎಷ್ಟು ದಿನ ಅಂತ ಇದನ್ನು ಮುಂದೆ ಹಾಕೋದು? ನಾವು ಒಪ್ಪಿಸ್ತೀವಿ, ಸರಿನಾ? ನಿಮ್ಮಪ್ಪನೂ ಮೋಸ್ಟ್ಲಿ ಇಲ್ಲೇ ಇರ್ತಾರೆ ಅನ್ಸುತ್ತೆ. ಒಟ್ಟಿಗೆ ಹೇಳೋಣ, ಹೆದರಬೇಡ. ಓಕೆ, ಬಾ. ಬಾಬಿ, ಅದು ನಾವು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅಭಿ ಇದುವರೆಗೂ ನಿಮ್ಮ ಹತ್ರ ಮಾತಾಡೋಕ್ಕೆ ಹೆದರ್ಕೋತಿದ್ದ, ಆದರೆ ಇವಾಗ ಧೈರ್ಯ ಮಾಡಿ ಏನೋ ಹೇಳಕ್ಕೆ ಬಂದಿದ್ದಾನೆ. ಪ್ಲೀಸ್ ಅಪ್ಪ, ಒಂದು ಮಾತನ್ನ ತಾಳ್ಮೆಯಿಂದ ಕೇಳಿ. ಏನೋ ಅಚ್ಚುತ, ನಾನು ಮಾತಾಡಬೇಕು ಅಂದ್ಕೊಳ್ತೀನಿ, ನಾನೇ ಅಭಿನೂ ಮಾತಾಡ್ಬೇಕಂತಲ್ಲ. ಸರಿ, ಏನು ವಿಷಯ ಅಂತ ಹೇಳಿ. ನಾನು ಇರಪ್ಪ ಅಭಿ, ನಿನ್ನ ಹತ್ರ ನಿಮ್ಮ ಅಪ್ಪ ಮಾತಾಡಬೇಕು ಅಂತಿದ್ರು. ತುಂಬ ಇಂಪಾರ್ಟೆಂಟ್ ವಿಷಯ, ಕೇಳಿಸ್ಕೊ, ನೀನೇ ಶಾಕ್ ಆಗಿಬಿಡ್ತೀಯ. ಅಭಿ, ಇದುವರೆಗೂ ನಿನ್ನ ಹತ್ರ ಮಾತಾಡದೇ ಇರೋ ಒಂದು ವಿಷಯ ಇದೆ. ಅದು ಇವತ್ತು ನಾನು ನಿನ್ನ ಹತ್ರ ಮಾತಾಡ್ತೀನಿ. ಜಯರಾಮ, ನೀನು ಹೀಗೆ ಮಾತು ಶುರು ಮಾಡಿದ್ರೆ ಹೇಗೋ? ಪಾಪ ಹುಡುಗ ಹೆದ್ರು ಬಿಡ್ತಾನೆ, ಬೇಗ ಹೇಳು. ಓಕೆ, ನೋಡು ಅಭಿ, ನಾನು ನಿನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ, ಮರ್ಯಾದೆ ಕೊಡಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನಿನಗೆ ಎನ್ಕರೇಜ್ ಮಾಡಬೇಕು ಅಂತಲೂ ಎಲ್ಲರ ಅನಿಸಿಕೆ. ನನ್ನಿಂದ ನಿನಗೇನಾದ್ರು ದ್ರೋಹ ಆಗಿದೆಯಾ? ಒಂದು ಸೆಮಿನಾರ್ ಇದೆ, ಅದು ಜರ್ಮನಿನಲ್ಲಿ. ಅದ್ರ ಬಗ್ಗೆ ಡೀಟೇಲ್ಸು ಅಚ್ಚುತ ನಿಂಗೆ ಕೊಡ್ತಾನೆ. ನಮ್ಮ ಕಂಪ್ನಿನ ರೆಪ್ರೆಸೆಂಟ್ ಮಾಡೋಕ್ಕೆ ನೀನು ಹೋಗಬೇಕು.